ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಈಗ ನೀವು ತುಂಬ ಜನ ಯೋಚನೆ ಮಾಡ್ತಿರಬಹುದು, ಈಗ ನೆಕ್ಸ್ಟ್ ನಾನು ಏನು ಮಾಡಬೇಕು, ಯಾವ ಒಂದು ದಾರಿನಲ್ಲಿ ನಾನು ನಡಿಬೇಕು, ನಾನು ಆರಿಸ್ಕೊಂಡಿರೋ ಒಂದು ದಾರಿ ಬದುಕಲ್ಲಿ ಕರೆಕ್ಟ್ ಇದೆಯಾ ಇಲ್ವಾ, ಇಮಿಡಿಯೇಟಾಗಿ ನಾನು ಮಾಡೋಂತಹ ವಿಷಯ ಏನಿದೆ, ಯಾವ್ದು ನಾನು ಮಾಡಿದರೆ ನಂಗೆ ಹೆಚ್ಚು ಒಳ್ಳೆಯದಾಗುತ್ತೆ, ಈ ರೀತಿಯ ಯೋಚನೆಗಳು. ಸೊ ಆ ರೀತಿ ಯೋಚನೆಗಳು ನಿಮ್ಮಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿ. ಓಕೆ, ಏಂಜಲ್ ಕಾರ್ಡ್ಸ್ ಇದೆ ಇಲ್ಲಿ 1 2 3. ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಆರಿಸ್ಕೊಳ್ಳಿ. ನಮ್ಮ ರೀಡಿಂಗ್ ನಾವು ನೋಡೋಣ. ಈ ಕಾರ್ಡ್ ಆರಿಸ್ಕೊಂಡಿರೋರು ಕಂಟ್ರೋಲ್ ವಿಷಯಕ್ಕೆ ಬರ್ತಾ ಇದೆ ಏಂಜಲ್. ಸೊ ಹೀಗೆ ಆಗಬೇಕು, ಇಲ್ಲ ನಾನು ಅಂದ್ಕೊಂಡಂಗೆ ನಡಿಬೇಕು, ನಾನು ಅಂದ್ಕೊಂಡಂಗೆ ಎಲ್ಲರೂ ಮಾತಾಡಬೇಕು, ಅವ್ರು ಸರಿ ಮಾಡಲಿಲ್ಲ, ಇವ್ರು ಸರಿ ಮಾಡಲಿಲ್ಲ. ಬೇಸಿಕ್ಲಿ ಏನಂದರೆ ಕಂಟ್ರೋಲ್ ಇಶ್ಯೂಸ್. ಅದು ಹೇಗೆ ನನಗೆ ಕನಸು ಬಂದಿತ್ತು, ಬಟ್ ಆದರೆ ಅದು ಹೆಂಗೆ, ಅದು ಸುಮ್ಮನೆ ಏನೋ ಬಂದಿರುತ್ತೆ. ಏಂಜಲ್ ಮೆಸೇಜ್ ಹೆಂಗೆ ಬರೋಕ್ಕೆ ಸಾಧ್ಯ, ದೇವ್ರು ಹೆಂಗೆ ಹೇಳೋಕ್ಕೆ ಸಾಧ್ಯ, ಈ ರೀತಿ ನೀವನ್ನೇ ನೀವು ಸೆಲ್ಫ್ ಡೌಟ್ ಮಾಡ್ಕೊಳ್ಳೋದು. ಆದಷ್ಟು ನಿಮ್ಮ ಬದುಕಲ್ಲಿ ನಡೆಯುವಂಥ ವಿಷಯಗಳ ಬಗ್ಗೆ ಕಂಟ್ರೋಲ್ ಇಟ್ಕೊಳ್ಳೋಕೆ ಹೋಗೋದು, ಅಥವಾ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂತಹ ವಿಷಯಗಳನ್ನ ನಿಯಂತ್ರಿಸೋದಕ್ಕೆ ಹೆಣಗಾಡೋದು, ಪ್ರಯತ್ನ ಪಡ್ತಾನೇ ಇರೋದು. ಮತ್ತೆ ಮತ್ತೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುತ್ತೆ, ಇಲ್ಲ ಇದು ನಿನ್ನ ಕಡೆ ಆಗಲ್ಲ, ಬಿಟ್ಬಿಡು, ಇದನ್ನ ಮುಂದುವರಿ, ಬೇರೆ ವಿಷಯದ ಕಡೆ ಗಮನ ಹರಿಸು ಅಂತ. ಬಟ್ ನೋ, ನೀವು ಆ ಒಂದು ಒಳಗಡೆ ಫೀಲಿಂಗ್ನ ಮತ್ತೆ ನೀವು ಅಲಕ್ಷ್ಯ ಮಾಡಿ ಅದೇ ವಿಷಯಕ್ಕೆ ಮತ್ತೆ ಕೈ ಹಾಕಿ ಕೈ ಸುಟ್ಕೊಳ್ತೀರಾ, ಬೇಜಾರು ಮಾಡ್ಕೊಳ್ತೀರಾ. ಸೊ ಇದನ್ನು ಬದಲಾಯಿಸ್ಕೋಬೇಕು ಇಮಿಡಿಯೇಟಾಗಿ, ಕೂಡಲೇ, ತತ್ಕ್ಷಣ. ಓಕೆ, ಕಂಟ್ರೋಲ್ ಇಶ್ಯೂಸ್ ಯಾವುದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಏನಾಗಬೇಕೋ ಅದಾಗುತ್ತೆ. ನೀವು ಕಂಟ್ರೋಲ್ ಮಾಡಿದರೂ ಕೂಡ ಆಗುತ್ತೆ, ಆದರೆ ನೀವು ಕಂಟ್ರೋಲ್ ಮಾಡಿದರೆ ನಿಮ್ಮ ಮನಸ್ಸಿನ ಖಿನ್ನತೆ ಜಾಸ್ತಿ ಆಗುತ್ತೆ, ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ವಿಷಯಗಳು ಪ್ರಾಬ್ಲಮ್ ಬರುತ್ತೆ. ಸೊ ಅದ್ರ ಬದಲು ಟ್ರಸ್ಟ್ ಮಾಡಿ, ನಂಬಿಕೆ ಇಡಿ ದೇವರಲ್ಲಿ, ಯೂನಿವರ್ಸಲ್ಲಿ ನಂಬಿಕೆ ಇಡಿ, ಬ್ರಹ್ಮಾಂಡದಲ್ಲಿ ನಂಬಿಕೆ ಇಡಿ, ಯು ವಿಲ್ ಬಿ ಫೈನ್. ಮುಂದಿನ ಕಾರ್ಡ್. ಓಕೆ, ಯಾವ ಗ್ರೂಪ್ಗೂ ನಾನು ಸೇರಲ್ಲ, ನನ್ನ ಜೊತೆ ಮಾತಾಡೋಂತಹ ಯಾವ ಫ್ರೆಂಡ್ಸ್ ಇಲ್ಲ, ನಾನು ಹೇಳೋದು ನಮ್ಮ ಮನೇಲಿ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ, ನನ್ನನ್ನೊಂದು ರೀತಿ ವಿಚಿತ್ರವಾಗಿ ನೋಡ್ತಾರೆ, ಅಥವಾ ನಮ್ಮನೆಯಲ್ಲಿರೋಂತಹ ಜನಗಳ ಜೊತೆನೇ ನಾನು ಬೆರೆಯೋಕ್ಕಾಗೋಲ್ಲ, ಅಥವಾ ನನಗೆ ಆ ರೀತಿ ಗ್ರೂಪ್ ಸಿಗಲಿಲ್ಲ, ಯಾವತ್ತೂ ಫ್ರೆಂಡ್ಶಿಪ್ ಸಿಗಲಿಲ್ಲ. ಇದು ಬಹುಶಃ ನಿಮ್ಮಲ್ಲಿನ ಹೆಚ್ಚಿನ ಫೀಲಿಂಗ್ ಆಗಿರಬಹುದು. ಓಕೆ, ಸೊ ಇದಕ್ಕೆ ಕಾರ್ಡ್ಸ್ ಹೇಳ್ತಾ ಇದೆ, ಇಮ್ಮಿಡಿಯೇಟಾಗಿ ನಿಮ್ಮ ಒಂದು ಸ್ಪಿರಿಚುವಲ್ ರಿಲಿಜಿಯಸ್ ಗ್ರೂಪ್ ನಿಮಗೆ ಸಿಗುತ್ತೆ. ನೀವು ತುಂಬ ಸ್ಪಿರಿಚುವಲ್ ವ್ಯಕ್ತಿ, ನಿಮ್ಮಲ್ಲಿ ಕೆಲವರು ಹೀಲರ್ಸ್ ಇರಬಹುದು, ಟ್ಯಾರೋ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಇರಬಹುದು. ಸೊ ನಿಮ್ಮದೇ ಒಂದು ಗ್ರೂಪ್ ಇದೆ, ನೀವು ಓಪನ್ ಅಪ್ ಆಗಿ, ನೀವೊಂದು ರೀತಿ ಯಾರಿಗೂ ಸೇರ್ದಿರೋ ವ್ಯಕ್ತಿ, ನಿಮ್ಮನ್ನು ಯಾರೂ ಮಾತಾಡ್ಸಲ್ಲ, ಬಹುಶಃ ನೀವು ಚೆನ್ನಾಗಿಲ್ಲ ಅಂತ ನೀವು ಅನ್ಕೋಬೇಡಿ. ಇಟ್ಸ್ ನಾಟ್ ಟ್ರೂ, ಅದು ನಿಜ ಅಲ್ಲ. ನೀವೊಂದು ರೀತಿ ಬೇರೆ ರೀತಿಯ ವ್ಯಕ್ತಿ, ದಟ್ಸ್ ಓಕೆ. ಈ ಪ್ರಪಂಚದಲ್ಲಿ ಎಲ್ಲ ರೀತಿ ವ್ಯಕ್ತಿಗಳಿರ್ತಾರೆ. ಹಣಕಾಸಿನ ಬಗ್ಗೆ ಹೆಚ್ಚು ಮಹತ್ವ ಕೊಡೋರು ಇರ್ತಾರೆ, ಫ್ಯಾಮಿಲಿ ಬಗ್ಗೆ ಮಹತ್ವ ಕೊಡೋರು ಇರ್ತಾರೆ, ದೇವರ ವಿಷಯಗಳಲ್ಲಿ ಅಥವಾ ಹೀಲಿಂಗ್ ವಿಷಯಗಳಲ್ಲಿ ಅಥವಾ ಒಂದು ಹ್ಯುಮ್ಯಾನಿಟಿಗೆ, ಮಾನವೀಯ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರುವಂತಹ, ಮಾನವೀಯತೆ ಮೆರೆಯುವಂತಹ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿ ಇರ್ತಾರೆ. ಈ ಒಂದು ಬ್ರಹ್ಮಾಂಡ ಎಲ್ಲ ರೀತಿಯ ವ್ಯಕ್ತಿಗಳು, ಆ್ಯನಿಮಲ್ಸ್, ಪ್ರಾಣಿಗಳು, ಜೀವಿಗಳಿಂದ ಕೂಡಿದೆ. ಸೊ ಅದರಲ್ಲಿ ನೀವೂ ಒಬ್ಬರು. ಸೊ ನಿಮ್ಮ ಒಂದು ಬಗ್ಗೆ ನೀವು ಇಂತಹ ಫೀಲಿಂಗ್ಸ್ನ ಬಿಟ್ಬಿಡಿ. ನೀವೇ ಬೇರೆ, ನಿಮ್ಮ ಗ್ರೂಪ್ ಬೇರೆ ಬರ್ತಾರೆ ಮುಂದೆ. ಇದು ಈ ಒಂದು ಏಂಜಲ್ ಕಾರ್ಡ್ನ ಸಂದೇಶ. ಸೊ ಇವಾಗ ನೀವು ಕೂಡಲೇ ಮಾಡಬೇಕಂತಹ ವಿಷಯ ಏನು ಅಂದರೆ, ನೀವು ಡಿಫ್ರೆಂಟ್ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋಕ್ಕಿಂತ ನೀವೊಬ್ಬರು ಡಿಫ್ರೆಂಟ್ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಅಕ್ಸೆಪ್ಟೆನ್ಸ್. ಈ ಒಂದು ಲಾಸ್ಟ್ ಕಾರ್ಡ್ ನೋಡೋಣ. ಓಕೆ, ಪ್ರೀತಿ ಅನ್ನೋದು ಸುಳ್ಳು, ಪ್ರೀತಿನೂ ಇಲ್ಲ, ಏನೂ ಇಲ್ಲ, ಎಲ್ಲರೂ ಸೆಲ್ಫಿಶ್, ಸ್ವಾರ್ಥಿಗಳು. ಅವರಿಗೆ ಏನಾದರೂ ಬೇಕಂದರೆ ಮಾತ್ರ ಪ್ರೀತಿ ಬರುತ್ತೆ. ಅಥವಾ ನಾನು ಪ್ರೀತಿನಲ್ಲಿ ಅದೃಷ್ಟ ಮಾಡಿಲ್ಲ, ನನಗೆ ಯಾವಾಗಲೂ ಪ್ರೀತಿಲಿ ಮೋಸ ಆಗಿದೆ, ಅಥವಾ ನನಗೆ ನನ್ನ ಒಂದು ಆಲೋಚನೆಗೆ ಹೊಂದೋಂಥ ವ್ಯಕ್ತಿ ಸಿಗೋದಕ್ಕೆ ಆಗಲ್ಲ ಅಥವಾ ಸಿಗ್ತಾ ಇಲ್ಲ. ಈ ರೀತಿ ಪ್ರೀತಿ ಪ್ರೇಮದ ವಿಷಯದ ಬಗ್ಗೆ ನಿರಾಶೆ ಹೊಂದಿರೋರು ನೀವಾಗಿರಬಹುದು, ಅಥವಾ ಪ್ರೀತಿ ಪ್ರೇಮ ಸಿಕ್ಕಿದ್ರೂ, ಮದುವೆ ಆಗಿದ್ರೂ ಕೂಡ ಜನಗಳ ವರ್ತನೆಯಿಂದ, ನಿಮ್ಮ ಪತಿ ಅಥವಾ ಪತ್ನಿಯ ವರ್ತನೆಯಿಂದ ಬೇಸತ್ತಿರುವಂತಹ ವ್ಯಕ್ತಿ ಆಗಿರ್ಬೋದು. ಈ ಕಾರ್ಡ್, ಏಂಜಲ್ ಕಾರ್ಡ್, ನಿಮ್ಗೆ ಹೇಳ್ತಾ ಇದೆ, ರೆಡಿ ಟು ಲವ್ ಅಗೇನ್, ಸೆಲ್ಫ್ ಲವ್. ಒಂದು, ಈ ಕೂಡಲೇ ನೀವು ಬೇರೆಯವ್ರು ಏನಾದರೂ ನಿಮಗೋಸ್ಕರ ಮಾಡಲಿ ಅನ್ನೋದನ್ನ ನಿರೀಕ್ಷೆನ ಬಿಟ್ಟು ನಿಮ್ಮ ಕಡೆಗೆ ಹೆಚ್ಚಿನ ಪ್ರೀತಿ, ದಯೆ ತೋರಿಸಿ. ಓಕೆ,
ಆಮೇಲೆ ನಿಮ್ಮ ಲೈಫಲ್ಲಿ ಯಾರಾದರೂ ಒಂದು ವ್ಯಕ್ತಿ, ಒಬ್ಬ ಮಗು ಆಗ್ಬೋದು, ಅಥವಾ ಒಂದು ಚಿಕ್ಕ ಸಾಕು ಪ್ರಾಣಿ ಆಗ್ಬೋದು, ಅಥವಾ ಬೇರೆ ಒಂದು ಫ್ರೆಂಡ್ಶಿಪ್ ಬರ್ಬೋದು ಕೂಡ, ವಿಚ್ ವಿಲ್ ಹೆಲ್ಪ್ ಯು ಲವ್ ಯುವರ್ ಸೆಲ್ಫ್. ಸೊ ಒಂದು ರೀತಿ ಆ ಲವ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಓಪನ್ ಅಪ್ ಆಗಿ, ಕ್ಲೋಸ್ಡ್ ಆಗಬೇಡಿ, ನೆಗೆಟಿವ್ ಯೋಚನೆ ಮಾಡಬೇಡಿ. ಈ ಕೂಡಲೇ ನೀವು ಮಾಡಬೇಕಾದಂತಹ ವಿಷಯ ಪ್ರೀತಿ ಪ್ರೇಮದ ಬಗ್ಗೆ ಅಥವಾ ರಿಲೇಷನ್ ಸಂಬಂಧಗಳ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ಓಕೆ. ಅದನ್ನೇ ಈ ಒಂದು ಮೆಸೇಜ್ ಹೇಳ್ತಾ ಇದೆ. ಆಲ್ ದ ಬೆಸ್ಟ್. ನನ್ನ ಒಂದು ರೀಡಿಂಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದ.